monster. It's a big daddy of adventure. ನಿಮ್ದು ಯಾವಾಗ ಹೇಳಿಸ್ತೀರಾ ಅಡ್ವೆಂಚರ್? ಬೇಕಾದ ಗಾಡಿನೇ ತಂದಿಲ್ಲ, ನಮ್ಗೆ ಅಡ್ವೆಂಚರ್ ಬೇಡ, ಜಿಟಿ ಬೇಕು, ನಮಗೆ 3090 ಜಿಟಿ ಬೇಕು. ಹಲೋ, ಎಲ್ಲಿದ್ದೀರಾ? ಹೊರಡ್ತಾ ಇದ್ದೀನಿ ಬ್ರೋ. ಮಳೆ ಬೀಳ್ತಿದ್ಯಾ? ಇಲ್ಲ, ಮಳೆ ಬರ್ತಾ ಇದೆ. ವಾ, ಆ ಕಡೆ ಸಿಟಿ ಕಡೆ ಅಲ್ಲೇನೋ ಗೊತ್ತಿಲ್ಲ, ಯಾರು ಹುಡುಗ್ರೆ ನಂದಿಲ್ಲ ಇನ್ನು ಏನು. ನಾನು ಹೊರಟೆ, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಆಯ್ತಾಯ್ತು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ಆಫ್ಟರ್ ಅ ಲಾಂಗ್ ಬ್ಯಾಕ್ ಸ್ನೇಹಿತರೆ, ಪ್ರತಿ ವಿಡಿಯೋದಲ್ಲೂ ಆಫ್ಟರ್ ಎ ಲಾಂಗ್ ಬ್ಯಾಕ್ ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಓಕೆ ಫೈನ್, ಏನು ಗುರು, ಮಳೆ ಬೇರೆ ಬರ್ತಾ ಇದೆ. ಸೊ ಇವತ್ತು ನಾವೆಲ್ಲ ಹೊರಟಿರೋದು ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿತ್ತು ಅಂತ ಅನಿಸುತ್ತೆ. ಸೊ KTM ಅವರು ಅವರ ಸೂಪರ್ ಬೈಕ್ಸ್ನ ಕರ್ನಾಟಕದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಲಾಂಚ್ ಎಲ್ಲಿ ನಡೀತಿದೆ ಅಂದರೆ ನಮ್ಮ KTM ಮೇಕ್ರಿ KTM. ಸೊ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂದರೆ ಇವತ್ತು ಲಾಂಚ್ ಮಾಡ್ತಾಯಿದ್ದಾರೆ. ಕರೆಕ್ಟಾಗಿ 6:45, ಇಲ್ಲೇ 5:15 ಆಯಿತು. ಸೊ ನಾನು ಹರ್ಷ ಎಲ್ಲ ಹೊರಟಿದ್ದೀವಿ. ಸೊ ನಮಗೆ ಆ್ಯಕ್ಚುಲಿ ಇನ್ವಿಟೇಷನ್ ಬಂದಿತ್ತು, ನನಗೆ, ಹರ್ಷಗೆ, ಅಂದರೆ ನಮ್ಮ ಹರ್ಷ ಕ್ಯಾಪ್ಟನ್ ಎಲ್ಲರಿಗೂ. ಸೊ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಅಂತೆ. ಸೊ ನನ್ನ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ನಾನಂತೂ ಬೈಕ್ ಎತ್ಕೊಂಡೇ ಹೋಗಿದ್ದೀನಿ. ಲೆಟ್ ಮಿ ಸಿ, ನಾನಂತೂ ಸಖತ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಮುಂಚೆ ಎಲ್ಲ ನಾವು ರೀಲ್ಸು, ಪೋಸ್ಟು, ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಬಿಗ್ ಬೈಕ್ಸ್ನೆಲ್ಲ, ಅಂದರೆ KTM ಬೈಕ್ಸ್ನ. ಸೊ ಇವಾಗ ಕಣ್ಣಾರೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಟೈಮ್ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ KTM ಟು ಬ್ರಿಂಗಿಂಗ್ ಯುವರ್ ಬೀಸ್ಟ್ ಟು ಅವರ್ ಇಂಡಿಯಾ ಟು ಎಕ್ಸ್ಪ್ಲೋರ್ ಮೋರ್. ಸೊ ಅವೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿಡಿ. ಸೊ ಅವೆಲ್ಲ ಒಂಥರ ಬಿಗ್ ಡ್ಯಾಡಿ ಇದ್ದಂಗೆ. ಗಾಡಿ ಎತ್ತಿ ನಾವು ಸುಮಾರು 1 ವಾರ ಮೇಲೆ ಆಗೋಯ್ತು, ಗಾಡಿನೇ ಎತ್ತಿಲ್ಲ. ಸೊ ಎಲ್ಲ ಇವಾಗ ವಾರ್ಮಪ್ ಆಗಬೇಕು. ಎಲ್ಲಿ ರೈಡೇ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಸಿಗಾಬಿಡೆ ಜಾಮು. ಸೊ ಓಕೆ, ಬನ್ನಿ ಸಿಗೋಣ ಅಲ್ಲೇನೆ. ಈ ಗಾಡಿಗಳನ್ನ ಹೆಂಗೋ ಓಡಿಸ್ಬೋದು, ಬಟ್ ಸೂಪರ್ ಸ್ಪೋರ್ಟ್ ಓಡಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಮಳೆಯಲ್ಲಿ ಕಾಲ್ಗೆಲ್ಲ ನೀರು ಹಾರುತ್ತೆ. ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಇಲ್ಲ ನನ್ನ ಹಿಂದೆ ಫುಲ್ಲು ಕೊಚ್ಚಾಗ್ಬಿಡುತ್ತೆ. ಮಾನ್ಸ್ಟರ್ ಗಾಡಿ ನೋಡಿದ್ಮೇಲೆ ಫುಲ್ ಸೈಕ್ ಆಗ್ಬಿಟ್ಟಿದ್ದೀನಿ. ಹಿಂಗಾಯ್ತು ನೋಡಿ ಬ್ರೋ, ಅದು ಬುಕ್ ಮಾಡಿ ಕ್ಯಾ ಬಾಯ್, ಪೈಸಾ ನೋಡಿ ಗುರು, ಇದು ಇಟ್ಸ್ ಅ ಬಿಗ್ ಡ್ಯಾಡಿ ಆಫ್ ಅಡ್ವೆಂಚರ್. ನಾನಂತೂ ಸೈಕ್ ಆಗ್ಬಿಟ್ಟೆ ಈ ಗಾಡಿ ನೋಡಿದ್ಮೇಲೆ. ಈ ಫ್ರಂಟು ಮಾಸ್ಕು ನಿಮ್ಗೆ ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ, ನನಗೆ ನೋಡಿ ನನ್ನ ಕೈ ಹೆಂಗೆ ಕಾಣ್ತಿದೆ. ಸೊ ಇದೊಂದು ದೊಡ್ಡ ಲುಕ್ಕು. ಇದು ಅಡಾಸ್ ಇದೆಯಾ? ರೇಡಿಯೇಟರ್ಗಳು ನೋಡಿ ಆ ಕಡೆ ಈ ಕಡೆ, ಟ್ವಿನ್ ಮಸ್ತಾಗಿದೆ ಬ್ರೋ. ನಮ್ಮ ಇಂಡಿಯಾಗೆ ಇವ್ರು ಯಾವತ್ತೋ ಬರಬೇಕಿತ್ತಲ್ಲ. ಅದೇ ಖುಷಿ ಪಡ್ಬೇಕು. ಆಲ್ ಓವರ್ ಕರ್ನಾಟಕ ಒಂದೇ, ಸೌತ್ಗೆ ಇದೊಂದೇ, ಒಂದೇ ಶೋರೂಮ್, ಒಂದೇ ಸರ್ವಿಸ್. ಮೇ ಬಿ ಫ್ಯೂಚರಲ್ಲಿ ಬರ್ಬೋದು, ಸದ್ಯಕ್ಕೆ ಬರ್ಬೋದು. ಇದು ನೋಡಿ, ಇದು ನೇಕೆಡ್ ರಾಕ್ಷಸ. ಇದು ನನಗೆ ಫ್ರಂಟಲ್ಲಿ ನೋಡಿದ ತಕ್ಷಣ ಒಂಥರ ಅನಿಸ್ತು, ಬಟ್ ಆಮೇಲೆ ಒಂಥರ ಇಷ್ಟ ಆಗೋಯ್ತು. 0 to 100 3.3 seconds. 1 2 3 100 190 bhp 200 kg weight to power ratio rocket. ಬ್ರೋ ನಾವೆಲ್ಲ ಯಾವ ಲಕ್ಷ ಗುರು, ಇದು 3090 ಅಷ್ಟೇ. 30,000 ಚೆನ್ನಾಗಿ ಕಂಪೇರ್ ಮಾಡ್ತಾರೆ. ಅದೇ ಪ್ರಾಬ್ಲಮ್.
ಹಾಂ 19 lakhs ಆಗುತ್ತೆ. 780 ಎಷ್ಟಿತ್ತು? 11 lakhs ಇತ್ತು. ಏನಕ್ಕೆ ಅಂದರೆ CKD. ಸೊ ಇದು ಏನಾಗುತ್ತೆ, ಇದ್ರ ಮೇಲೆ 3 to 4 lakhs ಈಸಿಯಾಗಿ ಕಟ್ಟಾಗುತ್ತೆ CKD ಆದರೆ. ಸೊ ಇಂಡಿಯಾಗೆ CKD ಬೇಕು. ಇವಾಗ ಸೆಟಪ್ ಇದೆ, ಸ್ವಲ್ಪ ಟೈಮ್ ಬೇಕು ಬೇರೆ ಗಾಡಿಗೆ. ಮತ್ತೆ ನಿಮ್ದು ಯಾವತ್ತು ಯಾವಾಗ ಇಳಿಸ್ತೀರಾ ಅಡ್ವೆಂಚರ್? ನಾವು ಬೇಕಾದ ಗಾಡಿನೇ ತಂದಿಲ್ಲ, ನಮ್ಗೆ ಅಡ್ವೆಂಚರ್ ಬೇಡ, GT ಬೇಕು ನಮಗೆ. 1380 GT ಬೇಕು. ಟೂರರ್ ಕಮ್ ಇದು 2 ಟ್ರ್ಯಾಕು ರೋಡು ಎಲ್ಲ. ರೋಡ್ ಇಲ್ದಿರೋ ಇದಿಲ್ಲ ಗುರು, ನಮ್ಗೆ ಕಾಲೇಜ್ ಸಿಗಲ್ಲ ಗುರು ಇದರಲ್ಲಿ. ಎಷ್ಟು ಹೈಟ್ ಇದೆ ಇದು? ಇದೆಲ್ಲ ಎಲ್ಲಿ ಓಡಿಸ್ಬೋದು? ಡರ್ಟ್ ಟ್ರ್ಯಾಕ್. ಇದು ಸ್ಟ್ರೀಟ್ ಲೀಗಲ್ ಅಲ್ಲ, ಇದು ಡರ್ಟ್ ಬೈಕ್ ಇದೆ. ನೋಡಿ ಹೇಗಿದೆ ಇದು. ಎಷ್ಟು ಗೊತ್ತಾ ಇದು? 350cc. ಹಾಂ 13 ಲಕ್ಷ. ಇದು ರಿಜಿಸ್ಟರ್ ಆಗುತ್ತಾ? ರಿಜಿಸ್ಟರ್ ಆಗಲ್ಲ, ಸ್ಟ್ರೀಟ್ ಲೀಗಲ್ ಅಲ್ಲ, ಬರೀ ಡರ್ಟ್ ಟ್ರ್ಯಾಕ್ ಮಾತ್ರ ಇದು. ಲೀಗಲ್ ಇಲ್ಲ ಇದು. ಎಮಿಷನ್ ಇಲ್ಲ, ಏನೂ ಇಲ್ಲ ಇದಕ್ಕೆ. ಲೀಗಲ್ ಗಾಡಿ ಅಲ್ಲ ಇದು, ಬರೀ ಡರ್ಟ್ ಟ್ರ್ಯಾಕ್ ಮಾತ್ರ. ಯೂಸ್ ಓನ್ಲಿ ಮೋಟ್ರೆಕ್ಸ್ ಆಯಿಲ್. ಸೊ KTM ಬೈಕ್ಸ್ಗೆಲ್ಲ ಆ್ಯಕ್ಚುಲಿ ಬಂದು ಮೋಟ್ರೆಕ್ಸ್ ಆಯಿಲ್ ಯೂಸ್ ಮಾಡೋದು. ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅದೇ ನಿಂತ ಗಾಡಿ ಏನಾಯ್ತು ನೋಡಿ ಬ್ರೋ, ಅದು ಕಿಂಗ್ ಆಫ್ ಅಡ್ವೆಂಚರ್ ಅದು. ದಿ ಬ್ಲ್ಯಾಕ್ ಬೂಸಾ. ಬೊಮ್ ಬೊಮ್ ಬೊಮ್. ಪಾಪ್ಸ್ ಬರುತ್ತಾ? ಇಲ್ಲ. ಸೊ ಇದಕ್ಕೆ ಸ್ವಿಂಗಮು ಉದ್ದ ಇದೆ ನೋಡಿ, ಬೂಸಾ. ಓಕೆ ಬ್ರೋ, ಬಾಯ್ ಬಾಯ್ ಬ್ರೋ, ಸಿಗದ ಬಾಯ್ ಬ್ರೋ. ಸಿಗ್ನಲ್ ಬಿಟ್ಟಿದ ತಕ್ಷಣ ನಾವು ಹಿಂಗೆ ನುಗ್ಬಿಡೋಣ, ನಾವು ಹಿಂಗೆ ಹೋಗ್ಬಿಡೋಣ. ಹೌದಾ? ಹೌದಾ? ಹಂಗಾರೆ ನಾವು ಯೂಟರ್ನೇ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಸೌಂಡ್ಸ್ ಇವಾಗ. ಎಲ್ಲದಕ್ಕಿಂತ ಚಿಕ್ಕ ಗಾಡಿ ನಂದೆ. ಬೂಮ್ 900. ಓ ಸೊ ಸ್ನೇಹಿತರೆ, ಹಾಂ ಎಂತೆಂಥ ಬೈಕ್ಸ್ ಇತ್ತು ಗುರು. ಅಪ್ಪ, ಒಂದೊಂದು ರಾಕೆಟ್. 1290 ಅದು ಇನ್ ಪರ್ಸನ್ ನೋಡೋದಕ್ಕೆ ನನ್ನ ಮಗನ್ ಏನೈತೆ ಅಂತೀರಾ? ನಾನು ಆ ಗಾಡಿ ಮೇಲೆ ಕೂತ್ಕೊಂಡೇ ಅರ್ಧ ಕಳೆದೋಗ್ಬಿಟ್ಟೆ. ನೋಡೋದಕ್ಕೆ ಎಲ್ಲ ನಮ್ಮ ಚಿಕ್ಕ ಬೈಕ್ಸ್ ಥರನೇ ಇರುತ್ತೆ. ಆ್ಯಕ್ಚುಲಿ ಅದರ ಪೇಟೆಂಟೇನೆ ಚಿಕ್ಕ ಮಿನಿ ಡ್ಯೂಕು, ಮಿನಿ RC, ಮಿನಿ ಅಡ್ವೆಂಚರು, ಮಿನಿ ADV, ವಾಟ್ ಎವರ್ ಇಸ್ ದೇರ್. ಸೊ ಎಲ್ಲನೂ ಅದು ಇನ್ಸ್ಪೈರ್ ಆಗೇ ಮಾಡಿರೋದು. ಬಟ್ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಲಿಟ್ರಲಿ ಮಾತ್ರ ನನಗೆ ಇವತ್ತಾಗಿರೋಷ್ಟು ಖುಷಿ ನನ್ನ ಲೈಫಲ್ಲಿ ಒಂಥರ ನೆಶೆ. ಇವತ್ತು ಎಲ್ಲರಿಗೂ ಏನೇನೋ ನೆಶೆ ಅಂದರೆ ನಮಗೊಂಥರ ನೆಶೆ ಇವತ್ತು. ಮುಂಚೆ ಎಲ್ಲ ಎಲ್ಲೋ ಕ್ಲೋಸ್ ಮಾಡೋರ. ಮುಂಚೆ ಎಲ್ಲ ನಾವು ಗೂಗಲಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಸೊ ಫಾರಿನ್ ವೀಡಿಯೋಸಲ್ಲಿ ನಾವು KTM ಅಡ್ವೆಂಚರ್ ಬೈಕ್ಸ್ನ ನೋಡ್ತಾಯಿದ್ವಿ. ಸೊ ಇವಾಗ ಕರ್ನಾಟಕದಲ್ಲೇ ಲಾಂಚ್ ಆಗಿದೆ. ಸೊ ಖುಷಿ ವಿಚಾರ ಏನಂದರೆ ಎಲ್ಲ CBU. ಸೊ ಇಲ್ಲಿ ಯಾವುದೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿಲ್ಲ. 1390 ಡ್ಯೂಕ್ ನೋಡಿದೆ ಗುರು, ಸೂಪರ್ ಡ್ಯೂಕು. ಅಪ್ಪ 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 ಅಪ್ಪ
ಆ ರ್ಯಾಮ್ ಏರ್ ಇಂಟೆಕ್ ಏನು ಕೊಟ್ಟವನು ಗೊತ್ತಾ, ಅಲ್ಟಿ ಟೋಟಲ್ಲು ಆ ಸೂಪರ್ ಡ್ಯೂಕು ಬಂದ್ಬಿಟ್ಟು 30 lakhs ಆಗುತ್ತಂತೆ. ಬಾ 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 ಆನ್ ರೋಡ್ ಪ್ರೈಸು ಇಲ್ಲಿಗೆ. ಸೊ ಹೊರಗಡೆ ಎಲ್ಲ ತುಂಬ ಕಮ್ಮಿ ಇದೆ ಅದು. ಸೊ ಆಸ್ಟ್ರಿಯಾದಲ್ಲಿ ಕಂಪೇರ್ ಮಾಡಿದ್ರೆ 50%, ನಿಮಗೆ ಗೊತ್ತಲ್ವಾ ಇಂಡಿಯಾದಲ್ಲಿ ಸೊ ಟ್ಯಾಕ್ಸ್ ಸಿಸ್ಟಮು ಸ್ವಲ್ಪ 50% ಇದೆ. ಸೊ ಇವಾಗ ₹1 ಅಂದರೆ ₹2 ಆಗುತ್ತೆ ಇಲ್ಲಿ. ಹಬ್ಬಾ. ಸೊ ಆಲ್ರೆಡಿ 9 ಬುಕ್ಕಿಂಗ್ಸು 5 ಬುಕ್ಕಿಂಗ್ಸು ಆಗಿದೆಯಂತೆ. ಸೊ ADVಗಳು ಬಂದ್ಬಿಟ್ಟು 9 ಬುಕ್ಕಿಂಗ್ ಏನೋ ಆಗಿದೆಯಂತೆ. ಸೊ 1290 1290 ಕರೆಕ್ಟ್. ಸೊ ಇದರಲ್ಲಿ ಬಂದ್ಬಿಟ್ಟು GT ವರ್ಷನ್ ಬೇರೆ ಬರುತ್ತೆ. ಸೊ GT ವರ್ಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅದು. ಇದರಲ್ಲೇ 1290ಲೇ ನಿಮಗೆ ಅಡಾಸ್ ಫೀಚರ್ ಎಲ್ಲ ಇದೆ. ಸೊ ಸೌತ್ಗೆಲ್ಲ ಇಲ್ಲೇ ಬೆಂಗಳೂರೇ ಮೇನ್ ಶೋರೂಮು, ಇಲ್ಲೇ ಸರ್ವಿಸ್ ಸೆಂಟ್ರು, ಇಲ್ಲೇ ಸೇಲ್ಸು. ಸೊ ನೋಡೋಣ ಫ್ಯೂಚರಲ್ಲಿ ನಮ್ಮ ಮನೆ ಬರದಲ್ಲಿ KTM ದೊಡ್ಡ ಬೈಕ್ ಬರೆದಿದ್ರೆ 100% ತೊಗೊತೀನಿ. ಬಟ್ ಅದು ಯಾವಾಗ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇವಾಗಿರೋ ಜವಾಬ್ದಾರಿಗಳಲ್ಲಿ ಈಗ ನಾನಂತೂ ಕೈ ಹಾಕೋಕ್ಕೆ ಹೋಗಲ್ಲ ಇನ್ನೊಂದು ಸ್ವಲ್ಪ ದಿವಸ. ಸೊ ಮುಂದಕ್ಕೆ ನೋಡೋಣ. ಇನ್ನೇನು ಇಲ್ಲಿಗೆ ಬಂದಮೇಲೆ 100% ಸಿಗುತ್ತೆ. ಸೊ ನೋಡೋಣ. ಇಡಬೇಕು ಒಂದು ಗಾಡಿ ಅಂಥವು ರಾಕೆಟ್ಸ್ ಇಡಬೇಕು, ಯಾವ್ಯಾವೋ ಇಡಬೇಕು. ಸೊ ಯಾವ್ಯಾವೋ ಇಟ್ಟಿದ್ದೀವಂತೆ. ಸೊ ಅಂಥ ಬೈಕ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಂಡಿಯಾಗೆ ಬಂದಿರೋದು ಮುಂಚೆ ಎಲ್ಲ ತೊಗೊಂಡಿದ್ದಾರೆ 1290 ಎಲ್ಲ, 1390 ಇದೆ ಇಲ್ಲಿ. AR ರಿಜಿಸ್ಟರ್ಡು ನಾನು ನೋಡಿದ್ದೀನಿ, ಒಂದು 2-3 ಗಾಡಿ ನೋಡಿದ್ದೀನಿ. KA ರಿಜಿಸ್ಟರ್ಡು ಇದೆ. ಸೊ ಅದು ಆ್ಯಕ್ಚುಲಿ ಜಾಸ್ತಿ ಪಬ್ಲಿಷ್ ಆಗಿಲ್ಲ. ನನ್ನ ಫೇವ್ರೆಟ್ ಬ್ರ್ಯಾಂಡು ಬಿಗ್ ಬೈಕ್ಸ್ ನೋಡಿದ್ಮೇಲೆ ಆ್ಯಕ್ಚುಲಿ 790 ದೊಡ್ಡದು ಅಂತ ಅಂದ್ಕೊಂಡಿದ್ದೆ. ಲೈಕ್ ಏನಂದರೆ ಸೊ ಇಂಡಿಯಾಗೆ ಇವ್ರು ಇಷ್ಟೇ ಕೊಡೋದು ಅಂತ ನಾನು ಡಿಸೈಡ್ ಆಗ್ಬಿಟ್ಟಿದ್ದೆ. ಸೊ ಇವರು ಈ ಒಂದು ಇನಿಷಿಯೇಟಿವ್ ತೊಗೊಂಡ್ಮೇಲೆ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಸೊ ಇವರು ಹೆಂಗೆ ಸೇಲ್ಸ್ ಮಾಡ್ತಾರೋ ಹಾಗೆ ಸರ್ವಿಸ್ ಕೊಟ್ಟು ಕಸ್ಟಮರ್ ಫೀಡ್ಬ್ಯಾಕ್ಗಳನ್ನ ತುಂಬ ಚೆನ್ನಾಗಿ ತೊಗೊಂಡು ಕಸ್ಟಮರ್ ಸರ್ವಿಸ್ ಚೆನ್ನಾಗಿ ಕೊಟ್ಬಿಟ್ರೆ ಎಲ್ರಿಗೂ ನನ್ನ ಮಗನ ನೈಟ್ ಮೇರಿ ಆಗೋಯ್ತಾರೆ KTM ಅವರು. ಯಾಕೆಂದರೆ ಕಾಂಪಿಟೇಷನಲ್ಲಿ ಲಿಟ್ರಲಿ ಪ್ರೈಸಿಂಗ್ ಕಾಂಪಿಟೇಷನಲ್ಲಿ ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ. ಲೈಕ್ ಇವಾಗ KTMಗೆ ಕಾಂಪಿಟೇಟರ್ಸು ತುಂಬ ಇದೆ. BMW, ಟೈಗರು, ಹೋಂಡಾ, ಲೈಕ್ ಹಿಂಗೆ. ಸೊ ಅಡ್ವೆಂಚರಲ್ಲಿ ಆಲ್ವೇಸ್ ಬಿಗ್ ಡ್ಯಾಡಿ ಅಂದ್ರೇ KTM ಹಂಗೆ. ಸೊ ಇನ್ನೇನು ಬಂದಾಯಿತು, ಕಾಲಿಟ್ಟಾಗಿದೆ, ವೃತ್ತ ಬರ್ದಾಗೋಗಿದೆ. ಇನ್ಮೇಲೆ ಕರ್ನಾಟಕದಲ್ಲಿ KTMದೇ ಅವ್ವ. ನನಗೆ ಇವತ್ತು ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆ ರೇಂಜಿಗೆ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು. ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಲಿಟ್ರಲಿ ಸಾಕು ಮಾತಾಡಿದ್ದು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.